SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಬಿಗ್ ಬಾಸ್ ನೋಡ್ತಿದ್ದೆ ಬ್ರದರ್? ಖಂಡಿತ ನೋಡ್ತಾ ಇದ್ದೀನಿ ಬ್ರೋ. ಯಾರು ಇಷ್ಟ ಆಗ್ತಿದ್ರು ಬಿಗ್ ಬಾಸ್? ನಮಗೆ ಗಿಲ್ಲಿನೇ ಬ್ರೋ. ಯಾಕೆ ಗಿಲ್ಲಿ? ಗಿಲ್ಲಿ ಅಂದರೆ ಅವನು ಒಂಥರ ಹಳ್ಳಿ ಹುಡುಗ, ಹಳ್ಳಿ ಪ್ರತಿಭೆ, ಬಡವ್ರಿಗೂ ಬೆಳೆಸ್ಬೇಕು, ಅದರಿಂದ ನಾನು ಗಿಲ್ಲಿ. ಓಕೆ, ನಿನ್ನೆ ಎಪಿಸೋಡ್ಗಳೆಲ್ಲ ನೋಡ್ತಾ ಇದ್ದೀರಾ? ರಜತ್, ತ್ರಿವಿಕ್ರಮ್, ಮೋಕ್ಷಿತ್ ಎಲ್ಲ ಬಂದಿದ್ದಾರೆ ಸರ್. ಅವರೆಲ್ಲ ಯಾವ್ದು ಸರ್? ಇದು ಸರ್ ಬಿಗ್ ಬಾಸ್ ಅಂದರೆ ಗಿಲ್ಲಿ ಇರೋದು ಬಿಗ್ ಬಾಸು. ಅದೆಲ್ಲ ವೇಸ್ಟ್ ಸರ್. ಹೋದ ಸೀಸನ್ ಏನಿಲ್ಲ, ಇದರಲ್ಲಿ ಇರೋದು ಬಿಗ್ ಬಾಸು. ರಜತ್ ಇಲ್ಲ ಅಂದರೆ ಮಂಜು ಬಂದರು ಅಷ್ಟೇ, ರಜತ್ ಬಂದರು ಅಷ್ಟೇ, ಯಾರು ಬಂದರು ಗಿಲ್ಲಿ ಮುಂದೆ ಸಿಲ್ಲಿನೇ ಎಲ್ಲ. ಅಂದರೆ ಅವರೆಲ್ಲ ತುಂಬ, ನೀವು ನೋಡ್ತಿರ್ಬೋದು, ಅವ್ರನ್ನ ಡಾಮಿನೇಟ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಅದೆಲ್ಲ ಮಾಡ್ತಿರೋದು ನಿಮ್ಗೆ ಏನು ಅನ್ಸುತ್ತೆ ಸರ್? ಡಾಮಿನೇಟ್ ಆಯ್ತಿರೋದು ಗಿಲ್ಲಿ ಅಲ್ಲ ಸರ್, ರಜತ್ ಮತ್ತು ಮಂಜು ಇವರು ಡಾಮಿನೇಟ್ ಆಯ್ತಿರೋದು. ಗಿಲ್ಲಿ ಯಾವುದೇ ಕಾರಣಕ್ಕೂ ಡಾಮಿನೇಟ್ ಆಗಲ್ಲ. ಮತ್ತೆ ಅವ್ರು ಮಾಡ್ತಿರೋದು ನಿಮ್ಗೆ ಏನು ಅನ್ಸುತ್ತೆ? ಒಂಥರ ಟಾರ್ಚರ್ ಕೊಡ್ತಿರೋದು. ಗಿಲ್ಲಿನ ಏನಂದರೆ ಬಡವ್ರಿಗೂ ಟಾರ್ಗೆಟ್ ಮಾಡ್ತಾವ್ರೆ, ಅದರಿಂದ ಅಷ್ಟೇ, ಇನ್ನೇನಿಲ್ಲ ಸರ್. ಏನು ಹೇಳ್ತೀರಿ? ರಜತ್, ಮಂಜು ಈ ಥರ ಆಡ್ತಾ ಇದ್ದಾರಲ್ಲ, ಅದಕ್ಕೆ ಹೋದ ಸೀಸನು ನಾನು ಲೈಕ್ ಮಾಡಿದ್ದಾರೆ, ಆದರೆ ಈ ಸೀಸನಲ್ಲಿ ಅವರು ಗಿಲ್ಲಿನೇ ಟಾರ್ಗೆಟ್ ಮಾಡ್ತಿರೋದು ನನಗೆ ಇಷ್ಟ ಆಯ್ತಲ್ಲ. ಅವ್ರು ಯಾರೇ ಬಂದರೂ ಅಷ್ಟೇ ಗಿಲ್ಲಿ ಮುಂದೆ ವೇಸ್ಟೇ. ಓಕೆ, ಒಂದು ಇದು ಹೇಳ್ತಾರೆ, ನೀರು ಕೊಡು ಅಂತ ಹೇಳ್ತಾರೆ, ಖಾಲಿ ಗ್ಲಾಸ್ ತೊಗೊಂಡು ಬಾ ಅಂತ ಹೇಳ್ತಾರೆ ಮಂಜು. ಅದಕ್ಕೆ ಗಿಲ್ಲಿ ನೀರು ಕುಡಿದ್ಬಿಟ್ಟು ಅದು ಖಾಲಿ ಗ್ಲಾಸ್ ಕೊಡ್ತಾರೆ ಮಂಜು. ಗ್ಲಾಸಲ್ಲಿ ನೀರಿದ್ರೆ ತುಂಬಿರೋದು ಗ್ಲಾಸು, ಕುಡ್ದುಬಿಟ್ಟು ಕೊಟ್ಟರೆ ಖಾಲಿನೇ ತಾನೆ ಗ್ಲಾಸೇ ತಾನೆ. ಅವ್ನು ಕೇಳಿದೇನು ಖಾಲಿ ಗ್ಲಾಸು, ಅವ್ನು ಕೊಟ್ಟಿರೋದೇನು ಖಾಲಿ ಗ್ಲಾಸ್ ಅಷ್ಟೇ ತಾನೆ. ಅದು ಮ್ಯಾಟ್ರ್ ಅರ್ಥ ಮಾಡ್ಕೊ. ಅವನು ಆಟೋಮೆಟಿಕ್ ರೇಸ್ ಆದರೆ ಮ್ಯಾಟ್ರನ್ನ ಸಿಲ್ಲಿಯಾಗಿರೋದನ್ನ ಸಿಲ್ಲಿಯಾಗೇ ತಗೋಬೇಕು. ವಿತಿನ್ ಸೆಕೆಂಡಲ್ಲಿ ರೇಸ್ ಆದರೆ ಗಿಲ್ಲಿಗೂ ರೇಸ್ ಆಗಕ್ಕೆ ಬರಲ್ವಾ? ಆದರೆ ಅವನು ಏನು ಮಾಡ್ತೀರಾ, ಟೀಮ್ಗೋಸ್ಕರ ಆಡ್ತಾವನೆ ಅಷ್ಟೇ ಸರ್. ಈಗ ಅವ್ರು ಮಾಡ್ತಿರೋ ಒಂದು ಸ್ವಲ್ಪ ಅತಿರೇಕ ಅನ್ಸುತ್ತೆ, ಈ ರಜತ್ ಆಗಲಿ ಮಂಜು ಆಗಲಿ. ಖಂಡಿತ ಅತಿರೇಕನೇ. ಆದರೆ ಗಿಲ್ಲಿ ಮೇಲೆ ಅತಿರೇಕ ಮಾಡ್ತಿರೋದು ಖಂಡಿತ ಇದು. ಅಂದರೆ ಸಾಕಷ್ಟು ಜನರು ಈ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತಾ ಇದ್ದೀನಿ, ರಜತ್ ಅವರು ಈ ಥರ ಆಡಿದ ಮೇಲೆ ರಜತ್ ಅವ್ರಿಗೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹೋಗಿ ಸಾಕಷ್ಟು ಜನರು ಗಿಲ್ಲಿ ಅಂತ ಕಮೆಂಟ್ ಮಾಡಿರೋದಾಗಿರ್ಬೋದು, ಬೈಯೋದಾಗಿರ್ಬೋದು, ಖಂಡಿತ ಮಾಡ್ತಿದ್ದಾರೆ ಗಿಲ್ಲಿ ಅಭಿಮಾನಿ. ರಜತ್ ಫಸ್ಟ್ರಲ್ಲಿ ನಾನು ಕಮೆಂಟ್ ಹಾಕಿದ್ದೀನಿ ಗಿಲ್ಲಿ ಅಂತಾನೆ. ಅದೇನೋ ಗಿಲ್ಲಿಗಿರೋ ಸಪೋರ್ಟು ಫಾನ್ ಫೇಜು ಅಷ್ಟೇ. ಈಗ ಮಂಜು ಅವ್ರು ತಗೊಳ್ಳಿ, ಮಂಜುಗೂ ಕಮೆಂಟ್ ಹಾಕಿದ್ದಾರೆ. ಅವನು ಎಂಗೇಜ್ಮೆಂಟ್ ಫೋಟೋಗೆ ಪೋಸ್ಟ್ರಿಗೆ ಎಲ್ಲ ತಗೊಂಡು ಗಿಲ್ಲಿ ಅಂತಲೇ ಸಪೋರ್ಟ್ ಮಾಡಿರೋದು. ಗಿಲ್ಲಿ ಎಷ್ಟು ಫ್ಯಾನ್ ಪೇಜ್ ಐತೆ ಅಂತ ಇದು ಮೇಂಟೈನ್ ಮಾಡಿ ಇದು ನೋಡಿ. ಅಲ್ಲ, ಈಗ ಬಿಗ್ ಬಾಸ್ ಒಳಗಡೆ ಬಂದು ಒಂದು ಸ್ವಲ್ಪ ಜನರ ಕಣ್ಣಿಗೆ ಒಂದು ಸ್ವಲ್ಪ ಮತ್ತು ವಿಲನ್ ಥರ ಆದ್ರೆ ಅನ್ಸುತ್ತೆ ಇವರಿಬ್ಬರು, ರಜತ್ ಮಂಜು. ಖಂಡಿತ ಇದು ವಿಲನ್ ಆಗಿದ್ದಾರೆ. ವಿಲನ್ ಆಗಿದ್ದಾರೆ. ಮೊದಲು ಹೋದ ಸೀಸನ್ ವಿಲನ್ ಆಗಿರಲಿಲ್ಲ, ಈ ಸೀಸನ್ ವಿಲನ್ ಆಗಿದ್ದಾರೆ. ಗಿಲ್ಲಿ ಎದುರಾಕೊಂಡು ವಿಲನ್ ಆದ್ರು ಅಂತ ಅಂತೀರಾ? ಖಂಡಿತ. ಎಲ್ಲರೂ ಬೈತಾ ಇದ್ರೆ ಅಂಥದ್ದು ಏನು ಮಾಡಿದ್ದಾರೆ ಅನ್ಸುತ್ತೆ ನಿಮ್ಗೆ ನೋಡಿದಾಗ ಗಿಲ್ಲಿಗೆ? ಈ ಮಂಜು ಅವರೆಲ್ಲ ಮಾಡ್ತಿರೋ ಮಂಜು ಅವರು ಗಿಲ್ಲಿ ಅವರು ಅಂಥದ್ದಂದರೆ ಟಾರ್ಗೆಟ್ ಮಾಡ್ತಿದ್ದಾರೆ. ಗಿಲ್ಲಿ ಒಬ್ಬನ ಬಿಟ್ರೆ ಬೇರೆ ಯಾರು ಟಾರ್ಗೆಟ್ ಮಾಡ್ತಾರೆ. ಅಲ್ಲಿ ಬಂದಿರೋದು ಅವ್ರು ಏನು ಹೇಳೋ ಗೆಸ್ಟ್ ಆಗಿರಬೇಕು. ಅದನ್ನು ಬಿಟ್ಬಿಟ್ಟು ಅವರು ಟೀಮಲ್ಲಿ ಬಂದಿದ್ದೀನಿ, ಮನೆಗೆ ಬಂದಿರೋ ಆಟ ಆಡ್ತಾಯಿದ್ದೀನಿ ಥರ ಆಟ ಆಡ್ತಾವ್ರಲ್ಲ, ಅದು ನಮ್ಗೆ ಇದಷ್ಟು ಇಷ್ಟ ಆಗಲಿಲ್ಲ. ಏನಾದ್ರು ಹೇಳೋದಾದ್ರೆ ಕಮೆಂಟ್ಸಲ್ಲೆಲ್ಲ ಹೇಳಿದಿರಿ ಅಂದ್ರಲ್ಲ, ಇಲ್ಲಿ ಏನಾದರೂ ಅವ್ರಿಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಇಲ್ಲಿ ಏನು ಹೇಳೋದು ಅಂದರೆ ಗಿಲ್ಲಿನೇ ಸರ್, ಗಿಲ್ಲಿನೇ ಗೆಲ್ಲೋದು ಅಷ್ಟೇ. ಇದೇ ಥರ ಮಾಡ್ತಾ ಇದ್ರೆ ಇನ್ನೂ ಹೇಗೆ ಮತ್ತೆ ವಿಲನ್ ಆಗ್ತಾರೆ ಅಂತೀರ ಅವರು? ಯಾರು? ರಜತ್ ಮತ್ತೆ ವಿಲನ್ ಆಗೋಗಿದ್ದಾರೆ. ಇನ್ನು ಹೀರೋ ಆಗೋಕ್ಕಾಗಲ್ಲ ಅವರಿಬ್ಬರು. ಮಂಜು ಮತ್ತು ರಜತ್ ವಿಲನ್ ಆಗೋಗಿದ್ದಾರೆ, ಹೀರೋ ಆಗೋಕ್ಕಾಗಲ್ಲ. ಹೀರೋ ಆಗಿರೋದು ಗಿಲ್ಲಿನೇ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.